ಫ್ರೆಂಡ್ಸ್, ಬನ್ನಿ ಮೊನ್ನೆ ನೈಟ್ ಇದು ಬಂದು ಊಟಕ್ಕಾಗಿ ನಾನು ಲೆಮನ್ ಚಿತ್ರಾನ್ನ ಮಾಡ್ತಾಯಿದ್ದೆ. ಆಗ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ. ತುಂಬ ದಿನಗಳಾಯಿತು ಲೆಮನ್ ಚಿತ್ರಾನ್ನ ಕೂಡ ನಾನು ತೋರಿಸಿಲ್ಲ ಅಂಥೇಳಿ ಈಗ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಮಿಕ್ಸಿ ಬೌಲಿಗೆ ಕರಿಬೇವು, ಕೊತ್ತಂಬರಿ, ನಂತರ ಹಸಿಮೆಣ್ಸಿಕಾಯಿ, ಜೀರಿಗೆ ಇಷ್ಟೆಲ್ಲ ಹಿಂಗು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದಿತ್ತು ನೋಡಿ. ನೋಡ್ತಾ ಇರ್ಬೋದು, ಕರೆಂಟ್ ಕೂಡ ಹೋಗೋದು ಬರೋದಾಗ್ತಾಯಿತ್ತು. ಹಾಗಾಗಿ ಫಾಸ್ಟಾಗಿ ನಾನು ಸ್ವಲ್ಪ ಮಿಕ್ಸಿ ಕೂಡ ಮಾಡ್ಕೊಂಡು ಬಂದೆ. ಅದಾದ ನಂತರ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಒಂದು ಬಾಣಲೆ ಕಾಯಕ್ಕಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ನಂತರ ನೀವು ಬೇಕಂದರೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಬೋದು ನೋಡಿ. ನಾನು ಹಾಕಿರಲಿಲ್ಲ, ಯಾಕಂದರೆ ಇಷ್ಟ ಆಗೋದಿಲ್ಲ ಅಷ್ಟೆಲ್ಲ ಅಂಥೇಳಿ. ಸ್ವಲ್ಪ ಶೇಂಗಾ ಕೂಡ ಹಾಕಿದ್ದೆ, ಚೆನ್ನಾಗಿ ಆಗ್ತಾವೆ ಶೇಂಗಾ ಹಾಕಿದರೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಆದ ನಂತರ ಈಗ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ ಚಟಪಟ ಅಂದ ನಂತರ ನೀವೇನು ಮಿಕ್ಸಿಗೆ ಹಿಂಗೆ ಹಾಕಿದರೆ ಓಕೆ, ಇಲ್ಲ ಅಂತಂದರೆ ಒಗ್ಗರಣೆ ಕೂಡ ಹಾಕ್ಬೋದು ನೋಡಿ. ಹಾಗಾಗಿ ಈಗ ನಾನು ಸ್ವಲ್ಪ ಮಿಕ್ಸಿಯಲ್ಲೇ ಕೂಡ ಹಾಕಿದ್ದೆ, ಅಂದರೆ ಗ್ರೈಂಡರ್ ಮಾಡಬೇಕಾದ್ರೆ ಈಗ ಒಗ್ಗರಣೆಲಿ ಕೂಡ ಹಾಕ್ತಾಯಿದ್ದೀನಿ. ಅದಾದ ನಂತರ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಣಸಿಕಾಯಿ ಪೇಸ್ಟು, ಅದನ್ನೆಲ್ಲ ಇದರಲ್ಲೇ ಹಾಕ್ತಾಯಿದ್ದೀನಿ. ನಾನು ಕರಿಬೇವು, ಕೊತ್ತಂಬರಿ ಎಲ್ಲ ಒಗ್ಗರಣೆಗೆ ಏನು ಹಾಕೋದಿಲ್ಲ ನೋಡಿ, ಕಡಿಮೆ, ಸ್ವಲ್ಪ ಭಾಳ ಕಡಿಮೆ. ಏನು ಸುಮ್ಮನೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಹಾಕಿರ್ತೀನಿ ಅಷ್ಟೇ ಒಗ್ಗರಣೆಗೆ ನಾನು, ಮೇಲ್ಗಡೆ. ಇಲ್ಲಾಂದರೆ ಎಲ್ಲ ಮಿಕ್ಸಿನೇ ಮಾಡ್ಕೊಂಬಿಟ್ಟಿರ್ತೀನಿ ನೋಡಿ, ಇಲ್ಲಾಂದರೆ ಮಕ್ಕಳೆಲ್ಲ ಎತ್ತಿಟ್ಬಿಡ್ತಾರಂಥೇಳಿ. ಹಾಗಾಗಿ ಈಗ ಮಿಕ್ಸಿ ಮಾಡ್ಕೊಂಡಿರುವಂಥ ಪೇಸ್ಟ್ ಬಂದು ಒಗ್ಗರಣೆಯಲ್ಲೇ ಹಾಕಿ ಚೆನ್ನಾಗಿ 2-3 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ. ಅದಾದ ನಂತರ ಇಮಿಡಿಯೇಟ್ಲಿನೇ ಗ್ಯಾಸ್ ಆಫ್ ಮಾಡಿಬಿಡ್ಬೇಕಾಗುತ್ತೆ ನೀವು, ಇಲ್ಲಾಂದರೆ ಅದು ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಹೇಳಿದ್ನೆಲ್ಲ ದೇವ್ರ ಮುಂದೆಲ್ಲ ದೀಪ ಅದೆಲ್ಲ ಹಚ್ಚಿ, ರೈಸ್ ಕೂಡ ಆಲ್ರೆಡಿ ಮಾಡಿಟ್ಟಿದ್ದೆ ನಾನು, ಯಾಕಂದರೆ ಸ್ವಲ್ಪ ತಣ್ಣಗಿದ್ದರೆ ಉದುರಾಗಿ ಬರುತ್ತೆ ರೈಸ್ ಕೂಡ. ನಂತರ ಬಿಸಿ ಕೂಡ ಮಾಡ್ಕೋಬೋದಲ್ಲ ಅದಾದ ನಂತರ ಅಂಥೇಳಿ ಸ್ವಲ್ಪ ಬಿಸಿನೇ ಇತ್ತು ನೋಡಿ. ಮಾಡಿ ಒಂದು 1/2 ಅವರ್ನಲ್ಲಿನೇ ನಾನು ಲೆಮನ್ ರೈಸ್ ಮಾಡಿದ್ದಿತ್ತು. ಹಾಗಾಗಿ ರೈಸ್ ಮೊದಲಿಗೆ ಮಾಡಿಟ್ಟಿರೋದ್ರಿಂದ ಒಂದು 5 ನಿಮಿಷನೇ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಲೆಮನ್ ಚಿತ್ರಾನ್ನ ಕೂಡ ಮಾಡೋದಕ್ಕೆ. ಈಗ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು, ನಂತರ ನಿಮ್ಗೆ ಉಪ್ಪು, ನಿಂಬೆಹಣ್ಣು, ನಂತರ ಕೊತ್ತಂಬರಿ ಎಲ್ಲ ಮೇಲ್ಗಡೆ ಹಾಕೋದಿತ್ತಂದರೆ ಕಲಿಸ್ಬೇಕಾದ್ರೆ ಹಾಕ್ಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಗಳು ಕೂಡ ತುಂಬ ಹಸಿವೆ ಅಂತ ಅಂದ್ಲಲ್ಲ, ಹಾಗಾಗಿ ನಾನು ಕೂಡ ಈಗ ಕಲಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಲೆಮನ್ನು, ನಂತರ ಕೊತ್ತಂಬರಿ ಕೂಡ ಹಾಕಿದೆ ನಾನು. ಉಪ್ಪು ಕೂಡ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನೋಡಿ, ಅದು ಕೂಡ ಹಾಕಿದೆ. ನೀವು ಕಡಿಮೆ ಹಾಕಿದರೂ ಪರವಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ಟೈಮು ಜಾಸ್ತಿ ಆದರೆ ತಗೊಳ್ಳಿಕ್ಕೆ ಬರೋಂಗಿಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ನಾನು. ನಂತರದಲ್ಲಿ ನೈಸ್ ಉಪ್ಪು ಕೂಡ ಸೇರಿಸಿದೆ ಅಂತಲೇ ಹೇಳ್ಬೋದು. ತುಂಬ ಸೂಪರಾಗಿ ಬಂದಿತ್ತು ನೋಡಿ. ಎಲ್ಲರೂ ಜರ್ನಿಗೆ ಹೋಗ್ಬೇಕಾದ್ರೆ ನೀವು ಈ ರೀತಿ ತೊಗೊಂಡೋದ್ರೆ 1 ಡೇ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ, ಯಾಕಂದರೆ ಒಂದು ಸ್ವಲ್ಪ ನೀರು ಹಾಕಿರೋದಿಲ್ಲ, ಬರೀ ಎಣ್ಣೆಯಲ್ಲೇ ಮಾಡಿರ್ತೀವಲ್ಲ, ಹಾಗಾಗಿ ಹೇಳಿದೆ. ಈ ವಿಡಿಯೋ ಬಂದು ಮಾರ್ನಿಂಗ್ ಟೈಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ನಾನು ಅವತ್ತಿನ ದಿನ ಟಿಫನಿಗೇನೂ ಮಾಡಲೇ ಇಲ್ಲ ನೋಡಿ, ಯಾಕಂತಂದರೆ ಸುಮ್ಮನೆ ಟಿಫನ್ ಎಲ್ಲಿ ಮಾಡ್ಕೋದು ಕೊಡೋದು, ಏನಾದರೂ ಅಡುಗೆನೇ ಮಾಡಿಬಿಡೋಣ. ನಂತರ ಪಲ್ಯ ಕೂಡ ತಂದಿದ್ದಿತ್ತಲ್ಲ ಅಂಥೇಳಿ ಈಗ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅದು ಬಿಸಿಗೆಲ್ಲ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಕುಕ್ಕರ್ನಲ್ಲಿ ನಾನು ಸ್ವಲ್ಪ ಕಡಲೆಬೇಳೆ, ನಂತರ ತೊಗರಿಬೇಳೆ, ನಂತರ ನುಚ್ಚು ಹೊಡೆದಿದ್ದಿರುತ್ತಲ್ಲ ಜೋಳದ ನುಚ್ಚು, ಅದು ಕೂಡ 3 ಸ್ವಲ್ಪ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ನಾನು ಏನಂತಾರೆ ಪುಂಡಿ ಪಲ್ಯ ತೊಳೆದು ನಂತರ ಹಾಕಿದ್ದೀನಿ ನೋಡಿ. ಎಲ್ಲ ಡೀಟೇಲಾಗಿ ಏನು ಶೇರ್ ಮಾಡಲಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ, ನಂತರ ಬರೀ ಅಡುಗೆದೇ ವೀಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನೀಗ ಎಲ್ಲ ಏನೊಂದು 3-4 ವಿಜಿಲ್ ಬಂದ ನಂತರ ಈಗ ಒಗ್ಗರಣೆ ಕೂಡ ಹಾಕಿದೆ ನೋಡಿ. ಒಗ್ಗರಣೆ ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಕೂಡ ಮರ್ತೋಗ್ಬಿಡ್ತು. ಯಾಕೇನು ಈಗ ಸ್ವಲ್ಪ ಮರ್ಯಾದೆ ಆಗಿಬಿಟ್ಟಿದೆ ನೋಡಿ. ಹಾಗಾಗಿ ಇದಕ್ಕೆ ಬಂದು ನಾನು ಏನಂತಾರೆ ಒಣ ಮೆಣಸಿಕಾಯಿ ಒಗ್ಗರಣೆ ಹಾಕಿದ್ದೀನಿ, ಎಣ್ಣೆ, ಜೀರಿಗೆ, ಸಾಸಿವೆ, ನಂತರ ಕರಿಬೇವು ಎಲ್ಲ ಹಾಕಿದ್ದೆ. ಅದಾದ ನಂತರ ಒಣಮೆಣ್ಸಿಕಾಯಿ ಕೂಡ ಹಾಕಬೇಕು, ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಪುಂಡಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ಸ್ಪೆಷಲ್ ಅಂತಲೇ ಹೇಳ್ಬೋದು, ಎಣ್ಣೆ ಬದ್ನೆಕಾಯಿ ಪುಂಡಿ ಪಲ್ಯ ಎಲ್ಲ. ಇವಾಗ ನಾನು ಪುಂಡಿ ಪಲ್ಯ ಜೊತೆ ರೊಟ್ಟಿ ಇಲ್ಲಾಂದರೆ ಹೆಂಗೆ, ರೊಟ್ಟಿ ಇರಲೇಬೇಕು. ಹಾಗಾಗಿ ನಾನೀಗ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ, ಬಕ್ರಿ ಕೂಡ ಅಂತಾರೆ. ಈಗ ಏನಂತಾರೆ ಒಂದು 7-8 ರೊಟ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ನೋಡಿ. ಯಾಕಂದರೆ ತುಂಬ ಮಾಡಿಟ್ರೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ, ಚಳಿಗಾಲ ಬೇರೆ ಇದೆಯಲ್ಲ. ಹಾಗಾಗಿ ಬಿಸಿ ತಿಂದಂಗೆ ಆಗಂಗಿಲ್ಲ ನೋಡಿ, ಬಿಸಿ ಮಾಡ್ಕೊಂಡು ತಿಂದರೂ ಕೂಡ ಬಿಸಿ ತಿಂದಂಗೆ ಆಗಂಗಿಲ್ಲ ಅಂಥೇಳಿ ನಾನು ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡೆ. ಯಾಕಂದರೆ ಒಂದು 5-10 ನಿಮಿಷದಲ್ಲೇ ನೀವು ರೊಟ್ಟಿ ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ರೊಟ್ಟಿ ಮಾಡುವ ವಿಧಾನ ಕೂಡ.
ಇವತ್ತಿನ ಊಟ ಬಂದು ನಮ್ಮ ಮನೆಯಲ್ಲಿ ತುಂಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನಗಳೇ ಆಯ್ತು ನೋಡಿ, ಹಬ್ಬ ಹುಣ್ಣಿಮೆ ನಂತರ ಜಾತ್ರೆಗಳು ಕೂಡ ಬಂದ್ವಲ್ಲ, ಹಾಗಾಗಿ ರೊಟ್ಟಿನೇ ಮಾಡಿರಲಿಲ್ಲ. ಜಾಸ್ತಿ ಚಪಾತಿ ತಾಲಿಪಟ್ಟ ಹಚ್ಚಿರ್ತೀನಿ ನಾನು. ಅದನ್ನೇನು ಡೈಲಿ ವೀಡಿಯೋದಲ್ಲಿ ತೋರಿಸೋದಂತ ತೋರಿಸಿರಂಗಿಲ್ಲ ನಾನಷ್ಟೇ. ತುಂಬ ದಿನ ಆಯ್ತಲ್ಲ ರೊಟ್ಟಿ ಕೂಡ ಮಾಡಿಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಕೂಡ ಇವತ್ತು ಮಾಡ್ತಿದ್ದಿಲ್ಲ ನೋಡಿ, ಯಾಕಂದರೆ ಗಿರಣಿಯಲ್ಲಿ ನಮ್ಮ ಮನೆಯವರು ಜೋಳ ಇಟ್ಟು ಬಂದು 3-4 ದಿನ ಆದರೂ ಕೂಡ ಅದನ್ನು ತೊಗೊಂಡು ಬಂದು ಕೊಟ್ಟಿದ್ದಿಲ್ಲ ಅವರು. ನೆನ್ನೆ ಕೂಡ ತಂದು ಕೊಟ್ಟರಲ್ಲ ಮೊನ್ನೆ, ಹಾಗಾಗಿ ನೆನ್ನೆ ಮಾಡಿದೆ ನಾನು. ನೋಡ್ತಾ ಇರ್ಬೋದು ಹಿಟ್ಟಿನ ಕೈ ಮೇಲೇ ನಾನು ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಒಂದು ಬಿಸಿ ರೊಟ್ಟಿ ಕೂಡ ಮಾಡಿಟ್ಟಿದ್ದೀನಿ. ನಂತರ ಇನ್ನೂ ಕೂಡ ಮಾಡೋವಿದಾವೆ ನೋಡಿ. ನಾನು ಮಾಡ್ತಾನೆ ನಮ್ಮ ಮನೆಯವರಿಗೆ ಮಗಳಿಗೆ ಕೂಡ ಕರೆದು ಬಿಡ್ತೀನಿ, ಯಾಕಂದರೆ ಮಾಡಿಟ್ರೆ ಅಷ್ಟು ಇದಿರಂಗಿಲ್ಲ, ಬಿಸಿವು ತಿಂದುಬಿಡ್ರಿ ಅಂತ ಕೂಡ ಕರಿತೀನಿ ನೋಡಿ. ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಮಗಳು ಕೂಡ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಟ್ಲು. ಅದಾದ ನಂತರ ಇವತ್ತು ನಾನು ರೊಟ್ಟಿನ ಲಟ್ಟಿಸಿ ಮಾಡ್ತಾಯಿದ್ದೀನಿ. ಏನಂತಾರೆ ನಮ್ಮ ಕಡೆ ಎಲ್ಲ ಲಟ್ಟಿಸಿ ಅಂತೇಳಿ ಹೇಳ್ತೀವಿ ನಾವು, ವಸಿತಾರ ಅಂತ ಕೂಡ ಹೇಳ್ತಾರೆ ನೋಡಿ. ಹಾಗಾಗಿ ನಾನೀಗ ಸ್ವಲ್ಪ ಜಿಗಿ ಎಲ್ಲ ಹಾಕ್ಕೊಂಡು, ಯಾಕಂದರೆ ಸ್ವಲ್ಪ ಜೋಳ ಕೂಡ ಏನಂತಾರೆ ಸ್ಟೋರ್ನಲ್ಲಿ ಕೊಟ್ಟಿದ್ದು, ನಂತರ ಮನೆಯಲ್ಲಿ ಕೂಡ ತೊಗೊಂಡು ಬಂದಿದ್ದು ಇತ್ತಲ್ಲ, ಎರಡು ಮಿಕ್ಸ್ ಮಾಡಿ ನಾನು ಗಿರಣಿ ಕಳಿಸಿದ್ದೆ. ನಮ್ಮ ಮನೆಯವರಿಗೆ ಅಕ್ಕಿ ಏನು ಹಾಕೋದಿಲ್ಲ ನೋಡಿ ನಾನು, ನಮಗೆಲ್ಲ ತಿನ್ಲಿಕ್ಕೆ ಅಂಥೇಳಿ ಅಕ್ಕಿ ಒಂಚೂರು ಸೇರಿಸಲ್ಲ ನಾನು. ಯಾವಾಗೋ 1 ಟೈಮು 1-2 ಟೈಮ್ ಕಳಿಸಿದ್ನೇನಂತ ಅನಿಸುತ್ತೆ ಅಷ್ಟು. ಅದು ಬಿಟ್ಟರೆ ಜಾಸ್ತಿ ನಾನು ಜೋಳದಲ್ಲಿ ಅಕ್ಕಿ ಕೂಡ ಹಾಕ್ಸೋದಿಲ್ಲ. ಇದೇ ರೀತಿಯಾಗಿ ಬರೀ ಜೋಳನೇ ಹಾಕ್ಸಿದ್ರೆ ನನಗೆ ಇಷ್ಟ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ಕ್ಯಾಮ್ರಾ ಆ್ಯಂಗಲ್ ಕೂಡ ಚೇಂಜ್ ಮಾಡಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ವ್ಯೂಸ್ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದೆ ನೋಡಿ. ಹಾಗೆಲ್ಲ ಹಾಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಲೈಕ್ ಮಾಡಿ, ವೀಡಿಯೋ ಕೂಡ ಕಂಟಿನ್ಯೂ ಆಗಿ ನೋಡಿ, ಫುಲ್ ವೀಡಿಯೋ ನೋಡಿ, ಅಂದರೆ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ಹೇಳಿದ್ನಲ್ಲ 7-8 ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ನಂತರ ಜಿಗಿ ಕೂಡ ತುಂಬ ಆರೋಗಿತ್ತು ನೋಡಿ, ಹಾಗಾಗಿ ಚೆನ್ನಾಗಿ ನಾದ್ಬಿಟ್ಟು ನಾನೀಗ ರೊಟ್ಟಿ ಮಾಡಿದ್ದು ಕೂಡ ಇತ್ತು ನೋಡಿ. ಏನಂತಾರೆ ಲಟ್ಟಿಸ್ನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದವು, ಬಟ್ ಏನಂತಾರೆ ಸ್ವಲ್ಪ ಕಪ್ಪಾಗಿದ್ದು ನೋಡಿ. ಯಾಕಂದರೆ ಏನಾದರೂ ಇದ್ರ ಮೇಲೆ ಗೋಧಿ ಮೇಲೆ ಏನಾದರೂ ಹಾಕಿದರೆ, ಅಂದರೆ ಗೋಧಿ ಹಾಕಿದ ನಂತರ ಗಿರಣಿಗೆ ನಮ್ಮ ಜೋಳ ಏನಾದರೂ ಹಾಕಿದರೆ ಸ್ವಲ್ಪ ಕಪ್ಪು ಥರ ಬರ್ತಾವೆ ನೋಡಿ ರೊಟ್ಟಿ. ಯಾಕಂದರೆ ನಮ್ಮ ಮನೆಯವ್ರು ಮುಂದೆ ನಿಂತು ಒಂದು 2 kg ಅಷ್ಟರ ಕಳಿಸಿದ್ನೇ ಇಲ್ಲ ನಾನು. ಮುಂದೆ ನಿಂತು ಹಾಕ್ಸ್ಕೊಂಡೇ ಬಂದಿಲ್ಲ ಅವರು, ಇಟ್ಟು ಮರೆತು ಬೇರೆ ಕೆಲ್ಸಕ್ಕಂತ ಹೋಗ್ಬಿಟ್ಟಾರ. ನನಗೂ ನೆನಪೇ ಇಲ್ಲ. ಆಮೇಲೆ ತೊಗೊಂಡು ಬಂದ್ರೇನ್ರಿ ಅಂತಂದು 2 ದಿನ ಆದ ನಂತರ 3-4 ದಿನಕ್ಕೆ ತೊಗೊಂಡು ಬಂದು ಕೊಟ್ಟರು ನೋಡಿ. ಹಾಗಾಗಿ ನಾನೇ ಹೋಗ್ಬಿಡ್ತೀನಿ, ಜಾಸ್ತಿ ಅವ್ರಿಗೆ ಹೇಳೋದೇ ಇಲ್ಲ, ಗಿರಣಿಗೆ ನಾನೇ ಹೋಗ್ತೀನಿ. ಏನೋ ತರ್ತಾರಲ್ಲ ಅಂತ ಹೇಳಿ ಕಳಿಸಿದ್ರೆ ಮರ್ತೋಗ್ಬಿಟ್ಟಿವಿ ನೋಡಿ. ನೋಡ್ತಾ ಇರ್ಬೋದು ಸ್ವಲ್ಪ ಕಪ್ಪೆಲ್ಲ ಆಗಿದ್ದಾವೆ, ಯಾಕಂತಂದರೆ ಅದು ಏನಂತಾರೆ ಗೋಧಿ ಮೇಲೆ ಹಾಕಿದ್ದಾರೆ ಅಂತ ಅಂದ್ಕೊಂಡೆ ನಾನು. ಅದಾದ ನಂತರ ಈಗ ಊಟದ ಟೈಮ್ ಕೂಡ ಆಗಿತ್ತು. ಮಗಳಿಗೆ ಕೂಡ ಕರೆದೆ ನೋಡಿ, ಹ್ಞೂ ಅಂತ ಕೂತ್ಕೊಂಡಿದ್ಲ. ಹಾಗಾಗಿ ಮೊದಲಿಗೆ ಇಬ್ಬರಿಗೂ ಒಂದೊಂದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಏನಂತಾರೆ ರೊಟ್ಟಿ ಮುದ್ದೆ ಅಂತ ಕೂಡ ಕರೀತಾರೆ ನೋಡಿ. ಇನ್ನೂ ಒಂದು ಏನೋ ಕರೀತಾರೆ ನೆನಪಾಗ್ತಾಯಿಲ್ಲ. ಬಟ್ ಬಿಸಿ ರೊಟ್ಟಿಗೆ ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗುತ್ತೆ ನೀವು ಆ ರೊಟ್ಟಿ ಬಂದು, ಅಂದರೆ ನಿಮಗೆ ಮುದ್ದೆ ಕಟ್ಲಿಕ್ಕೆ ಚೆನ್ನಾಗಾಗುತ್ತದು. ಹಾಗಾಗಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಬಿಸಿ 2 ದಪ್ಪಂದು ರೊಟ್ಟಿ ಮಾಡಿಕೊಂಡು ನಂತರ ಅದ್ರ ಮೇಲೆ ತುಪ್ಪ, ಒಂದು ಸ್ವಲ್ಪ ಉಪ್ಪು, ನಂತರ ನಿಮಗೇನಾದರೂ ಬೇಕಂದರೆ ಚಟ್ನಿ ಪುಡಿ ಕೂಡ ಹಾಕ್ಕೋಬೋದು, ಇಲ್ಲ ಖಾರ ಪುಡಿ ಕೂಡ ಹಾಕ್ಕೋಬೋದು. ಇಷ್ಟೆಲ್ಲ ಹಾಕ್ಕೊಂಡು ತುಂಬ ಏನಂತಾರೆ ಎಲ್ಲ ಕಡೆ ಹಚ್ಚಿಬಿಟ್ಟು ರೊಟ್ಟಿಗೆಲ್ಲ ಕಡೆ ಹಚ್ಚಿಬಿಟ್ಟು ಚೆನ್ನಾಗಿ ಬಿಸಿ ಇರುತ್ತಲ್ಲ, ಆವಾಗನೇ ನೀವು ಮುದ್ದೆ ಮಾಡ್ಕೋಬೇಕಾಗತ್ತೆ ನೋಡಿ. ಅದನ್ನು ರೌಂಡಾಗಿ ರೊಟ್ಟಿ ಮುಟಿಗೆ ಅಂತ ಕರೀತಾರೆ ನೋಡಿ. ಈಗ ನೆನಪಾಯ್ತು ನನಗೆ, ರೊಟ್ಟಿ ಮುದ್ದೆ ಅಂತ ಹೇಳಿದೆ ನಾನು, ಯಾಕಂದರೆ ನೆನಪೇರಂಗಿಲ್ಲ ನೋಡಿ. ಹಾಗಾಗಿ ರೊಟ್ಟಿ ಮುಟಿಗೆ ಅಂತ ಕರೀತಾರೆ. ತುಂಬ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾರು ರೊಟ್ಟಿ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ, ಈ ರೀತಿಯಾಗಿ ನಾವು ಮಾಡಿಕೊಟ್ಬಿಡ್ತೀವಿ. ಒಂದಾದರೂ ತಿಂತಾರಲ್ಲ ರೊಟ್ಟಿನ ಅವರು ಅಂಥೇಳಿ ತುಂಬ ಚೆನ್ನಾಗಿ ಕೈ ಹಿಡ್ಕೊಂಡು ನಂತರ ಮೊಬೈಲು TV ನೋಡ್ಕೋತಾನೆ, ಓಡಾಡ್ಕೋತಾನೆ, ಮಾತಾಡ್ಕೋತಾನೆ ತಿನ್ಬೋದು ನೋಡಿ. ಹಾಗಾಗಿ ಆ ರೀತಿ ರೌಂಡಾಗಿ ಮುಟಿಗೆ ಕೂಡ ಕಟ್ಕೊಟ್ಬಿಡ್ತೀವಿ ನಾವು. ನೋಡ್ತಾ ಇರ್ಬೋದು ತುಪ್ಪ ಚೆನ್ನಾಗಿ ಹಾಕಿ ನಂತರ ತೊಕ್ಕು ಏನಂತಾರೆ ಹುಣ್ಸೆಹಣ್ಣು ಚಟ್ನಿ ಇರುತ್ತಲ್ಲ, ಹುಣ್ಸೆ ಚಟ್ನಿ, ಅದನ್ನು ಕೂಡ ಹಾಕಿ ನಂತರ ಖಾರ ಪುಡಿ, ಉಪ್ಪು, ಚಟ್ನಿ ಪುಡಿ ನಿಮ್ಗೇನು ಬೇಕು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಈ ರೀತಿ ಬಿಸಿ ಇರುತ್ತಲ್ಲ ಮುದ್ದೆ ಆಗಿಬಿಡುತ್ತದೆ. ನಾವು ಸ್ವಲ್ಪ ಈ ರೀತಿಯಾಗಿ ಮುದ್ದೆ ಮಾಡ್ಲಿಕ್ಕೆ ಹೋದರೆ ಚೆನ್ನಾಗಿ ಮುದ್ದೆ ಆಗಿಬಿಡುತ್ತದೆ. ಯಾಕಂದರೆ ಬಿಸಿದೇ ಕಟ್ತಾ ಇರ್ತೀವಿ ನಾವು, ನಮ್ಮ ಕೈಯೇ ಬಿಸಿ ಇರುತ್ತೆ, ಆ ರೀತಿ ಕಟ್ತಾ ಇರ್ತೀವಿ. ತುಂಬ ಚೆನ್ನಾಗಾಗಿತ್ತು. ಮಗಳಿಗೆ ಕೂಡ ಒಂದು ಕೊಟ್ಟು ಬಂದೆ. ನಂತರ ನಾನು ಕೂಡ ಒಂದು ತಿಂದು
ನಂತರ ತಿಂದ ನಂತರನೇ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಒಂದು 10 ನಿಮಿಷ ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ ನೋಡಿ ನಾನು ಮಗಳು. ಹಾಗಾಗಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೂಪರಾಗಿ ಬಂದಿತ್ತು ರೊಟ್ಟಿ ಮುಟ್ಟಿಗೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಎಲ್ಲರಿಗೂ ಗುರುತಿರುತ್ತೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರ್ತೀರ, ನಂತರ ಕಲಿಯೋರು ಇರ್ತಾರಲ್ಲ ಮಕ್ಕಳೆಲ್ಲ ಸ್ವಲ್ಪ ಅವರಿಗೆಲ್ಲ ತೋರಿಸ್ದಂಗೆ ಆಗುತ್ತಾ ಅಂಥೇಳಿ ನಾನೀಗ ರೊಟ್ಟಿ ಮುಟ್ಟಿಗೆ ಕೂಡ ಮಾಡಿ ತೋರಿಸಿ ನಂತರ ಮಗಳಿಗೆ ಕೂಡ ಕೊಟ್ಟು ಬರ್ಲಿಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಅದಾದ ನಂತರ ನಾನು ಕೂಡ ಒಂದು ಮುಟ್ಟಿಗೆ ಮಾಡಿಕೊಂಡು ತಿಂದಿದ್ದಿತ್ತು. ಸೂಪರಾಗಿತ್ತು ನೋಡಿ. ಒಂದು ತಿಂದುಬಿಟ್ರೆ ಅಷ್ಟು ಖುಷಿ ಅನಿಸುತ್ತೆ. ಯಾಕಂದರೆ ಟೈಮ್ ಬಂದವಾಗಲೇ ಆಲ್ರೆಡಿ ಊಟದ ಟೈಮ್ ಮೀರೋಗ್ಬಿಟ್ಟಿತ್ತು. ನಮ್ಮದು 2 ಗಂಟೆ ಒಳಗೇ ಊಟ ಮಾಡ್ತೀವಿ ನಾವು. ಹಾಗಾಗಿ ಊಟಕ್ಕೆ ಕೂಡ ಕೂಡಬೇಕು. ಅಷ್ಟರೊಳಗೆ ನಮ್ಮ ಮನೆಯವ್ರಿಗೆ ಕೂಡ ಫೋನ್ ಮಾಡಿದ್ವಿ, ಬಟ್ ಅವ್ರು ಲೇಟಾಗುತ್ತಂದರೆ ನಾನು ಮಗಳು ಮಾತ್ರ ಊಟ ಮುಗಿಸ್ಬಿಡೋಣ ಅಂಥೇಳಿ ಈಗ ನನಗೂ ಕೂಡ ಒಂದು ಮುಟ್ಟಿಗೆ ಕೂಡ ಕಟ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾರೆಲ್ಲ ಈ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ರೊಟ್ಟಿ ಮುಟ್ಟಿಗೆನ ಮಾಡ್ಕೊಂಡು ತಿಂದಿರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು, ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆ ಅಂತಂದರೆ ಮಗಳಿಗೆ ಕೂಡ ಕೊಟ್ಟು ಬಂದೆ, ನಾನು ಕೂಡ ತಿಂತೀನಿ ಬಿಸಿ ಬಿಸಿ ಇದೆಲ್ಲ ಅಂಥೇಳಿ. ಯಾಕಂದರೆ ನೋಡ್ತಾ ಇರ್ಬೋದು, ಈ ಕಡೆ ರೊಟ್ಟಿ ಕೂಡ ಎಲ್ಲ ಆರೋಗ್ಬಿಟ್ಟಿರುತ್ತೆ. ನಾವು ಊಟ ಮಾಡ್ಬೋ ಅಷ್ಟರಲ್ಲಿ ಬೇರೆಯವ್ರಿಗೆ ಮಾಡಿಕೊಡ್ಬೋದು ನೋಡಿ. ಬಿಸಿ ಬಿಸಿ ದೋಸೆ, ಪಡ್ಡು, ಇಡ್ಲಿ ಏನಾದರೂ ಮಾಡಿಕೊಡ್ಬೋದು. ಬಟ್ ನಮಗೆ ಹೇಳ್ತೀನಲ್ಲ, ಮನ್ಯಾಗ ಈ ರೀತಿಯಾಗಿ ಗಂಡ ಹೆಂಡ್ತಿ ಮಕ್ಕಳು ಇರೋದ್ರಿಂದ ನಮಗೆ ಯಾರು ಮಾಡಿಕೊಡೋರು ಇರೋಲ್ಲ. ಮಕ್ಕಳು ಮಾಡಿಕೊಡ್ತಾರೆ, ಬಟ್ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಕೂಡ ಏನು ಜಾಸ್ತಿ ಹೇಳೋದೇ ಇಲ್ಲ ನೋಡಿ ಮಕ್ಕಳಿಗೆ. ಹಾಗಾಗಿ ಈಗ ನಾನು ಮಗಳು ಇಬ್ಬರು ಒಂದೊಂದು ರೊಟ್ಟಿ ಮುಟ್ಟಿಗೆ ತಿಂದು ನಂತರ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಈಗ ಊಟಕ್ಕೆ ಕೂಡೋಣ ಅಂತೇಳಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ರೊಟ್ಟಿ, ಪುಂಡಿ ಪಲ್ಯ, ಉಳ್ಳಾಗಡ್ಡಿ, ಈರುಳ್ಳಿ ಅಂತ ಕರಿತೀರ, ನಾವು ಉಳ್ಳಾಗಡ್ಡಿ ಅಂತ ಕೂಡ ಕರಿತೀವಿ ನೋಡಿ. ನಂತರ ಒಂದು ಸ್ವಲ್ಪ ಮೊಸರು ಕೂಡ ಇಟ್ಟಿದ್ದೀನಿ ನಾನು. ಚಟ್ನಿ ಪುಡಿ ಎಲ್ಲ ಖಾಲಿಯಾಗಿಬಿಟ್ಟಿದೆ ನೋಡಿ. ಹಾಗಾಗಿ ಒಂದು ಸ್ವಲ್ಪ ಖಾರ ಪುಡಿ, ಎಣ್ಣೆ, ತೊಕ್ಕು ಅಥವಾ ಹುಂಚಿ ಚಟ್ನಿ ಅಂತ ಏನು ಹೇಳ್ತೀವಲ್ಲ ಅಷ್ಟು ಹಾಕ್ಕೊಂಡು ಕುತ್ಕೊಂಡಿನಿ ನೋಡಿ. ಮಗಳಿಗೆ ಕೂಡ ಕೊಟ್ಟು ಬಂದೆ. ಇದು ನನ್ನ ಪ್ಲೇಟ್ ಬಂದು ಈಗ ಊಟ ಮಾಡಿ ನಂತರದಲ್ಲಿ ಸಿಗ್ತೀನಂತೆ ನಿಮಗೆ. ಯಾಕಂದರೆ ಈ ಏನಂತಾರೆ ಜನವರಿ ಸಂಕ್ರಮಣ ಬಂತಲ್ಲ, ಹಾಗಾಗಿ ಚಟ್ನಿ ಪುಡಿ ಎಲ್ಲ ಮಾಡಬೇಕು. ಮನೇಲಿ ಎಲ್ಲ ಖಾಲಿಯಾಗಿದೆ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾಳೆ ಪಡ್ಡು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನೀಗ ಎಲ್ಲ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ನಂತರ ಮೆಂತ್ಯ ಎಲ್ಲ ಕೂಡ ನೆನೆ ಹಾಕೋಣ ನೋಡಿ. ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ ತೊಳೆದು ನೆನೆ ಹಾಕೋಣ ಅಂಥೇಳಿ ನೀರಲ್ಲಿ ಹಾಕೋಣ ಅಂತ ಈಗ ಹೊರಗಡೆ ತಂದಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ. ಇನ್ನು ಏನು ಹಬ್ಬನೇ ಸ್ಟಾರ್ಟ್ ಆಗ್ತಾವೆ ಎಲ್ಲ. ಹಾಗಾಗಿ ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.